ಕ್ಯಾನ್ಸರ್ಗೆ ಮದ್ದಿದೆ, ಕೋವಿಡ್ಗೆ ಮದ್ದಿದೆ, ಟ್ಯೂಬರ್ಕ್ಯುಲೋಸಿಸ್ಗೆ ಮದ್ದಿದೆ, ಆದರೆ ದುರಾಸೆಗೆ ಮದ್ದಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಜನರಿಗೆ ನ್ಯಾಯದ ಮೇಲೆ ನಂಬಿಕೆ ಕಮ್ಮಿ ಆಗ್ತಾ ಇದೆ. ನೋಡ್ತಾ ಇರ್ತೇವಲ್ಲ, ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟ್ಗೆ ಹೋಗ್ತೇವೆ, ಬಸ್ ಸ್ಟ್ಯಾಂಡ್ಗೆ ಹೋಗ್ತೇವೆ. ಎಂತಹ ಸಮಾಜದಲ್ಲಿ ಇದ್ದೇವೆ ಬಂದಿದೆ. ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಮನೆ ಹತ್ರ ಹೋಗ್ಬೇಡ ಅಂತ. ಅದು ಕಾನೂನಿನ ಶಿಕ್ಷಣೆಯಿಂದ ಬರುವಂತಹ ಒಂದು ಶಿಕ್ಷೆ. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಆಗ್ತಾ ಇತ್ತು. ಭಾವನೆಯಲ್ಲಿ ಬದಲಾವಣೆ ಬಂದಿರೋದ್ರಿಂದ ಇವತ್ತು ಏನಾಗ್ತಾ ಇದೆ ಅಂದರೆ ಸಮಾಜದಲ್ಲಿ ಈ ಮೌಲ್ಯಗಳು ಕುಸಿದು ಹೋಗ್ತಾ ಇದ್ದೇವೆ. ನೋಡ್ತಾ ಇರ್ತೇವಲ್ಲ, ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟ್ಗೆ ಹೋಗ್ತೇವೆ, ಬಸ್ ಸ್ಟ್ಯಾಂಡ್ಗೆ ಹೋಗ್ತೇವೆ. ಎಂತಹ ಸಮಾಜದಲ್ಲಿ ಇದ್ದೇವೆ ಬಂದಿದೆ. ಇದಕ್ಕೆ ಮೂಲ ಕಾರಣ ಸಮಾಜದ ಭಾವನೆಯಲ್ಲಿರುವಂತಹ ಬದಲಾವಣೆ. ಇದರಿಂದ ಸಮಾಜದಲ್ಲಿ ಒಂದು ರೋಗ ಸೃಷ್ಟಿಯಾಗಿದೆ, ದುರಾಸೆ ಅನ್ನುವ ರೋಗ. ಹಿಂದೆ ಕೂಡ ಇತ್ತು, ಆದರೆ ಬಹಳ ಚಿಕ್ಕ ಮಟ್ಟದಲ್ಲಿತ್ತು. ಇವತ್ತು ದೊಡ್ಡ ಮಟ್ಟದಲ್ಲಿದೆ. ಯಾಕಂದರೆ ಎಲ್ಲರಿಗೂ ಗೌರವ ಬೇಕು, ಶ್ರೀಮಂತನಾಗಬೇಕು ಅನ್ನೋ ಭಾವನೆ. ಅದಕ್ಕೆ ಒಂದೇ ದಾರಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ದುರಾಸೆ ಅನ್ನೋ ರೋಗ. ಅದಕ್ಕೆ ಮದ್ದಿಲ್ಲ. ಎಲ್ಲ ರೋಗಕ್ಕೂ ಮದ್ದಿದೆ. ಕ್ಯಾನ್ಸರ್ಗೆ ಮದ್ದಿದೆ, ಕೋವಿಡ್ಗೆ ಮದ್ದಿದೆ, ಟ್ಯೂಬರ್ಕ್ಯುಲೋಸಿಸ್ಗೆ ಮದ್ದಿದೆ, ಆದರೆ ದುರಾಸೆಗೆ ಮದ್ದಿಲ್ಲ. ದುರಾಸೆಗೆ ಒಳಗಾದವರಿಗೆ ಕಾನೂನಿನ ಹೆದರಿಕೆ ಇಲ್ಲ. ಅದು ಕೂಡ ಇವತ್ತು ನಮ್ಮ ಕಾನೂನು ಪದ್ಧತಿಯಲ್ಲಿ ಅಂತಹ ಒಂದು ಬದಲಾವಣೆ ಬಂದಿದೆ. ಒಂದು ಕೈ ಕೋರ್ಟಲ್ಲಿ ಒಂದು ಕೇಸ್ ಬರೆದು ಅಂತ್ಯ ಆಗಬೇಕಾದ್ರೆ 10 ರಿಂದ 15 ವರ್ಷ ಬೇಕು. ತದನಂತರ ಮೇಲಿನ ಕೋರ್ಟಲ್ಲಿ 10-15 ವರ್ಷ, ತದನಂತರ ಮುಂದಿನ ಕೋರ್ಟಿಗೆ ಹೋಗಿ ಇನ್ನೊಂದು 15 ವರ್ಷ. ಹೋದ ವರ್ಷ ನನ್ನನ್ನು ಕರ್ನಾಟಕ ಹೈಕೋರ್ಟ್ನವರು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು. ಅಲ್ಲಿ ನಾನು ನೇರವಾಗಿ ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಜನರಿಗೆ ನ್ಯಾಯದ ಮೇಲೆ ನಂಬಿಕೆ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ಈ ಫೈನಾಲಿಟಿ ರೀಚ್ ಆಗೋದ್ರಲ್ಲಿ ಬಹಳ ಸಮಯ ಆಗ್ತದೆ. ಜನರಿಗೆ ಅದರಿಂದ ಬೇಸರ ಆಗ್ತಾ ಇದೆ. ಇದಕ್ಕೆ ಬದಲಾವಣೆ ಬರಬೇಕಂತ ಒಂದು ಉದಾಹರಣೆ ಕೂಡ ಕೊಟ್ಟೆ. 25 ವರ್ಷ ಹೆಂಡತಿಗೆ 20 ವರ್ಷ. ಈ ಕೊನೆಯ ತೀರ್ಪು ಡೈವರ್ಸಲ್ಲಿ ಬರುವಾಗ ಗಂಡನಿಗೆ 85 ವರ್ಷ ಆಗ್ತದೆ, ಹೆಂಡತಿಗೆ 80 ವರ್ಷ ಆಗ್ತದೆ. ಆದ್ದರಿಂದ ಈ ಪದ್ಧತಿಯನ್ನು ಬದಲಾಯಿಸಬೇಕಂತ ನಾನು ಬಹಳಷ್ಟು ಸಲ ಪ್ರಯತ್ನ ಮಾಡಿದ್ದೇನೆ. ಏನು ಬದಲಾವಣೆ ಕಾಣಿಸಲ್ಲ. ಆ ಹಿನ್ನೆಲೆಯಲ್ಲಿ ಇನ್ನೇನು ಮಾಡೋಕ್ಕೆ ಸಾಧ್ಯವಿದೆ? ಈ ಸಮಾಜದ ಭಾವನೆಯನ್ನು ಬದಲಾಯಿಸಬೇಕನ್ನುವ ನಿಟ್ಟಿನಲ್ಲಿ ನಾನು 1827 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳ ಜೊತೆ ನನ್ನ ಲೋಕಾಯುಕ್ತದ ಅನುಭವಗಳನ್ನು ಹಂಚಿಕೊಂಡಿದ್ದೇನೆ. ಅವರಲ್ಲಿ 2 ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಿ ಸಮಾಜದ ಭಾವನೆಯನ್ನು ಬದಲಾಯಿಸಬಹುದನ್ನು ಒಂದು ಕಿವಿಮಾತನ್ನು ಹೇಳ್ತಾ ಇರ್ತೇನೆ. ಒಂದು, ಈ ದುರಾಸೆಗೆ ಒಂದೇ ಒಂದು ದಾರಿ, ಅದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ, ತೃಪ್ತಿ ಅನ್ನೋದು. ಈ ತೃಪ್ತಿಯನ್ನು ಅಂಗಡಿಯಿಂದ ಖರೀದಿ ಮಾಡಬೇಕಾಗಿಲ್ಲ, ನಾವೇ ಅದನ್ನು ಅಳವಡಿಸಬೇಕಾಗ್ತದೆ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಆಗ್ತದೆ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು, ಆಂಬಿಷನ್. ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿಲ್ಲ. ಅಂಥ ಸಂಪತ್ತಿನಿಂದ ಎಂದೂ ಕೂಡ ಸಂತಸ ಬರಲ್ಲ, ನಿದ್ದೆ ಬರಲ್ಲ. ಇತ್ತೀಚೆಗೆ ನೀವು ಒಂದು ಟೆಲಿವಿಷನ್ ನೋಡಿರ್ಬೋದು, ನ್ಯೂಸ್ ಐಟಮ್. ಒಬ್ಬರು ಸಂಸದರ ಮನೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ರೇಡ್ ಮಾಡ್ತಾರೆ. ಅಲ್ಲಿ 257 ಕೋಟಿ ರೂಪಾಯಿ ನಗದು ಹಣ ಕಂತೆ ಕಟ್ಟಿ ಕಬಾದಲ್ಲಿ ಇಟ್ಟಿದ್ದನ್ನು ಸೀಸ್ ಮಾಡ್ತಾರೆ. ಆ ಹಣ ಎಂದೂ ಆತನಿಗೆ ವಾಪಸ್ ಹೋಗಕ್ಕೆ ಸಾಧ್ಯ ಇಲ್ಲ. ಆತನಿಗೆ ಖುಲಾಸೆ ಆದರೂ ಕೂಡ ಆ ಹಣ ವಾಪಸ್ ಹೋಗಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ನನ್ನ ವೈಯಕ್ತಿಕ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ, ದುರಾಸೆಯಿಂದ ಬಂದಂತಹ ಸಂಪತ್ತಿನಿಂದ ತೃಪ್ತಿ ಎಂದೂ ಬರಲ್ಲ, ಸಂತಸ ಎಂದೂ ಬರಲ್ಲ. ಮಲಗಬೇಕಾದ್ರೆ ನಿದ್ದೆ ಟ್ಯಾಬ್ಲೆಟ್ ಇರಬೇಕಾಗ್ತದೆ. ತೃಪ್ತಿ ಇದ್ದರೆ ಆ ಸಂತೆ